ಪಾಂಡವಪುರ ತಾಲೂಕಿನ ಕೋಡಳ್ಳಿ ಹೊಸೂರಿನಲ್ಲಿ 25 ಲಕ್ಷ, ಟಿಎಸ್ ಕ್ಷೇತ್ರ ಗ್ರಾಮದಲ್ಲಿ 25 ಲಕ್ಷ, ಸಂಗಾಪುರ ಗ್ರಾಮದಲ್ಲಿ 40 ಲಕ್ಷ, ನರಹಳ್ಳಿ ಗ್ರಾಮದಲ್ಲಿ 20 ಲಕ್ಷ ಮತ್ತು ಮೇನಗರ ಗ್ರಾಮದಲ್ಲಿ 20 ಲಕ್ಷ, ಒಟ್ಟು 1,30,30 ಲಕ್ಷ ರು ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಟಿಎಸ್ ಕ್ಷೇತ್ರ ಗ್ರಾಮದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ನಂತರ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಟಿಬಿ ಮಂಜುನಾಥ, ಡೈರಿ ಮಾಜಿ ಅಧ್ಯಕ್ಷ ಟಿಎಂ ಬಸವರಾಜು ಹಾಗೂ ಪಾಲಾಕ್ಷ ಸರ್ವೇಶ ಸೇರಿದಂತೆ ಹಲವು ಮುಖಂಡರು ಶಾಸಕರ ನೇತೃತ್ವದಲ್ಲಿ ಹಸಿರು ಸಾಲು ಹಾಕಿಸಿಕೊಂಡು ರೈತ ಸಂಘ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಸತೀಶ್, ಮಂಜುನಾಥ್, ಷಡಾಕ್ಷರಪ್ಪ, ಕಾರ್ತಿಕ್, ಹೊನ್ನೇಗೌಡ, ಮಂಜು, ಚೆಲುವರಾಜು ಮತ್ತು ಡೈರಿ ಅಧ್ಯಕ್ಷ ಅಶೋಕ್ ಟಿಕೆ ಹಾಗೂ ಟಿಎಸ್ ಕ್ಷೇತ್ರ ಗ್ರಾಮದ ಯಜಮಾನರು, ಯುವಕರು, ಗ್ರಾಮಸ್ಥರು ಉಪಸ್ಥಿತಿ ಇದ್ದರು. ಇತ್ತ ಬರ್ರಪ್ಪ. ಹಂಗೆ ಒಂದು ಹೇಳಿ ಮಾತಾಡ್ಬಿಡಿ ಅಣ್ಣ. ಹಂಗೆ ಪಕ್ಷ ಸೇರ್ಪಡೆ ಕಾರ್ಯಕರ್ತರುಗಳು ಯೂಶಲಿ ಈ ರಸ್ತೆ ಕಾಮಗಾರಿ ಚಾಲನೆ ಕೊಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಹಾಗೂ ಚಾಲನೆ ಕೊಡೋಕ್ಕೋಸ್ಕರ ಇಲ್ಲಿ ಭಾಗದ ಸುಮಾರು ಯುವಕರು ಮತ್ತು ಮುಖಂಡರುಗಳೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮಂಜು ಅವರು ಮತ್ತು ಸುಮಾರು ಜನ ಇಲ್ಲಿ ಸರ್ವೇಶ್ವರಣ್ಣ ಅವರು ಇವರೆಲ್ಲ ಸೇರಿಕೊಂಡು ನಮಗೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಕೂಡಿಸ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದ ಅಂತ ಅದ್ರ ಪ್ರಕಾರ ನಾವು ಎಲ್ಲ ಎಲ್ಲರೂ ಊರಿನ ಏಳಿಗೆಗೆ ಎಲ್ಲ ಸೇರಿಕೊಂಡು ಕೆಲಸ ಮಾಡೋದಂತ. ಮತ್ತು ನೀವೆಲ್ಲ ನಮಗೆ ಬೆಂಬಲ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಸರ್. ಅವರು JDS ಅಲ್ಲಿ ಕೂತ್ಕೊಂಡಿದ್ದು ಪುಟ್ಟರಾಜ ಕುಟುಂಬಕ್ಕೆ ತುಂಬ ಆತ್ಮೀಯರಾಗಿದ್ದರು. ಆದರೂ ಸಹ ನಿಮ್ಮನ್ನು ವಿಶ್ವಾಸದಲ್ಲಿ ಇಟ್ಕೊಂಡು ನಿಮ್ಮ ಸೇರ್ಪಡೆಗೊಂಡಿದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನು ನೋಡಿರೋ ಹಾಗೆ ಬೆಳವಣಿಗೆ ಮುಂದೆ ಬೆಂಬಲ ಮುಂದಾಗಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು TS ಕ್ಷೇತ್ರಕ್ಕೆ ಮಾತ್ರ ಸರ್, ಬೇರೆ ಕಡೆ ಹಂಗೆ ಸೇರ್ಕೊತಾರೆ ಸರ್? ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ವಿ. ಜೊತೆಗೆ ನಿಮಗೆ ಗೊತ್ತಿರೋಂಗೆ ರಾಜಕೀಯ ಒಳ್ಳೆ ಸಂತೋಷದ ವಾತಾವರಣ ಇದೆಯಲ್ಲ ಸರ್, ನಿಮ್ಮ ಮುಖ ನಗ್ತಾ ಇದೆ.
ನಿಂತ್ಕೊಳ್ಳಿ ಮೇಡಮ್. ಸರಿ ಈ ಕಡೆ ಈ ಕಡೆ ನೋಡಿ. ಹಾಂ ಸರಿ ಚಿಕ್ಕ ಪೂಜಾ ಇದ್ದಾಗ್ರಿ ಇದೆಪ್ಪ ಇಲ್ಲಿ ನೋಡಿ ಈಗ ಈ ಕಡೆ ನೋಡ್ಬೇಕು. ಈ 5 ಊರುಗಳಲ್ಲಿ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. ಕೋಡಳ್ಳಿ ಹೊಸೂರು, ಎಸ್ ಕ್ಷೇತ್ರ, ಸಂಗಾಪುರ, ನರಹಳ್ಳಿ, ಮೀನಗರದಲ್ಲಿ ಒಟ್ಟು 1,30,00,000 ವೆಚ್ಚದಲ್ಲಿ 2 ಅನುದಾನಗಳು. ಒಂದು ಫ್ಲಡ್ಡಲ್ಲಿ ನಾವು ಅದರಲ್ಲಿ ಸ್ವಲ್ಪ ಅನುದಾನ, ಅದರ ಜೊತೆಗೆ ನಮಗೆ ಮೇಲ್ಕೋಟೆಗೆ ಅನುದಾನ ಸುತ್ತಮುತ್ತಲಿನ ಗ್ರಾಮಗಳಿಗೆಲ್ಲ ಅಭಿವೃದ್ಧಿ ಮಾಡಬೇಕಂತೇಳಿ ಅವೆರಡೂ ಕಂಬೈನ್ ಮಾಡಿ ಇವತ್ತು ಕಾಮಗಾರಿಯನ್ನು ಚಾಲನೆ ಪೂಜೆ ಮಾಡಿ. ಸರ್, ಈಗ ಸಾಕಷ್ಟು ಗ್ರಾಮೀಣ ಪ್ರದೇಶದ ರಸ್ತೆಗಳು ನೀವು ನೋಡ್ತಾ ಇದ್ದರೆ ಈಗ ಇವತ್ತು ಮಾಡಿದ್ವಿ, ನಾಳೆನೂ ಸುಂಕತಂಡಿ ಪಂಚಾಯತಿ 2 ಊರುಗಳನ್ನ ಎಲ್ಲನೂ ಗ್ರಾಮೀಣ ಭಾಗದ ರಸ್ತೆಗಳು ಮತ್ತು ರೋಡಿಗಳು ಇನ್ನೂ ಸುಮಾರು ಆ ಕೆಲಸಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ವಿ. PW ರಸ್ತೆ ಮಾಡಿ ಸ್ಪೆಷಲ್ಲಾಗಿ ಏನು ಅನುದಾನ ಕೊಟ್ಟಿದ್ದಾರೆ ಎಲ್ಲನೂ ಗ್ರಾಮೀಣ ಭಾಗದ ರಸ್ತೆಗಳಿದೆ ಅದನ್ನೇ ಮೀಸಲಾಗಿ ಸರ್ವೋದಯ ಪಕ್ಷ ಕಾಂಗ್ರೆಸ್ ಸರ್ಕಾರದ ಒಂದು ಭಾಗವಾಗಿದೆ. ರೆಗ್ಯುಲರ್ ಅನುದಾನವನ್ನು ಬಿಟ್ಟು ವಿಶೇಷವಾದ ಅನುದಾನ ಈಗ ಈ ವೈರ್ಮೂಡಿಗೆ ಪ್ರತಿ ಕಳೆದ ವರ್ಷ
ಅದಾದಮೇಲೆ 3 ಕೋಟಿ ವರ್ಷ. ಅದು ಬಿಟ್ಟು ಬೇರೆ ಅನುದಾನಗಳು ಈಗ ನೀರಾವರಿ ಅದು ಟೆಂಡರ್ ಪ್ರಾಸೆಸಲ್ಲಿ ಮೇಜರಾಗಿ ಮೇನರ್ ಇರಿಗೇಷನ್ ಮೊನ್ನೆ ಪೂಜೆ ಮಾಡಿದ್ದೆ. ನಾಳೆನೂ 29 ಭಾಗಕ್ಕೆ 34 ಕೆರೆಗಳನ್ನು ನಾಳೆ ಬೆಳಿಗ್ಗೆ 5 ಕೋಟಿ ವೆಚ್ಚದಲ್ಲಿ ಸುಂಕ ತೆಗೆದು ಏನು ಬಿಟ್ಟೋಗಿದ್ದ ಕೆರೆಗಳು ಕೆರೆ ಕಟ್ಟೆಗಳು ಅದಕ್ಕೆ. ಸೊ ಈ ಥರ ಮೇಲ್ಕೋಟೆ ಕ್ಷೇತ್ರದಲ್ಲಿ ಕುಡಿಯುವ ನೀರು ಸಮಸ್ಯೆ ಇದೆ ಸುಮಾರು ಊರುಗಳಲ್ಲಿ ಈಗ ಎಷ್ಟೊಂದು ಕಡೆ ಬೋರ್ವೆಲ್ಗಳಿದೆ. ಅದಕ್ಕೆ ಕಂಟೈನ್ಮೆನ್ಸಿ ಕೊಟ್ಟಿದ್ದೀವಿ. ಪ್ರತಿ ಬೋರ್ವೆಲ್ ಕಾವೇರಿ ನೀರು ಸಮಸ್ಯೆ ಆಗುತ್ತೆ. ಲೋಕಲಲ್ಲಿ ಯಾವ ಥರ ನಿರ್ವಹಣೆ ಮಾಡಬೇಕು ಅದ್ರ ಜೊತೆಗೆ ಲಾಸ್ಟ್ ರೆಸಾರ್ಟಲ್ಲಿ ನಾವು ಬೋರ್ವೆಲ್ ಅಡಿಷ್ನಲ್ ಬೇಕು ಅಂದರೆ ಕೊಡ್ಸೋಕ್ಕೂ ನಿರ್ವಹಣೆಗಳನ್ನು ಇಟ್ಟಿದ್ದೀವಿ. ಸೊ ಅದನ್ನು ನಾವು ನಿರ್ವಹಣೆ ಮಾಡ್ತೀವಿ. KEBದು ಸಮಸ್ಯೆ ಏನು ಸಮಸ್ಯೆ ಆಯಿತು. ಸೊ ಅದರದ್ದು ನಿರ್ವಹಣೆ ಮಾಡ್ತಾಯಿದ್ವಿ. ನಿಮಗೆ ಇವತ್ತು ಲಾಸ್ಟ್ ವೀಕ್ ಸುಮಾರು KEBದು ಸಮಸ್ಯೆ ಆಗಿತ್ತು. 2-3 ದಿನ ನೀರು ಕೊಡೋಕ್ಕಾಗಲಿಲ್ಲ IPCTಗಳಲ್ಲಿ. ಅದ್ರ ಜೊತೆಗೆ ಬಿಸಿಲು ಜಾಸ್ತಿ ಇತ್ತು. ಸೊ ಅದಕ್ಕೆ ಇವಾಗ ಸರಿಪಡಿಸಿದ್ದೀವಿ. ಗಾಳಿ ಇದರಿಂದ ಸುಮಾರು ಕಂಬಗಳು ಬಿದ್ದಿದ್ದು ಅದನ್ನು ಲೈನ್ಗಳನ್ನು ಸರಿ ಮಾಡಿಸ್ತೀವಿ. ಅಡಿಷ್ನಲ್ ಸ್ಟೇಷನ್ಗಳನ್ನು ಮಂಜೂರು ಮಾಡಿಸ್ತೀವಿ. ಇನ್ನೂ ಬೇಬಿದು ಶುರು ಮಾಡಬೇಕು. ನಮ್ಮ ಚಿಕ್ಕನಳ್ಳಿ ಈ ಭಾಗದಲ್ಲಿ ಚಿಕ್ಕನಳ್ಳಿಗೆ ಮಾಡಿದ್ದೀವಿ. ಇನ್ನೆರಡು ಹಾನ್ವಾಡಲ್ಲಿ ಒಂದು ಸ್ಟೇಷನ್ ಮಾಡಿಸ್ತೀವಿ. ಅದಾದಮೇಲೆ ಕೆನ್ನಾಳ ಹತ್ರ ಮಾಡಿಸ್ತೀವಿ. ಸೊ ಇದೆಲ್ಲ ಕೆಪಾಸಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು ಹೇಳಿದ್ದು 100% ಕರೆಕ್ಟು. ಸುಮಾರು ಕಡೆ ಏನಾಗಿದೆ ಹ್ಯಾಂಡ್ ಓವರ್ ತಗೋತಾರೆ, ವಿಡಿಯೋಗಳು ಮ್ಯಾನೇಜ್ ಮಾಡಬೇಕು. ಸುಮಾರು ಎಷ್ಟೊಂದು ಕಡೆ ಹ್ಯಾಂಡ್ ಓವರ್ ಆಗಿರೋದಿಲ್ಲ, ಕಾಂಟ್ರಾಕ್ಟ್ರು ಮ್ಯಾನೇಜ್ ಮಾಡ್ತಾ ಇಲ್ಲ. ಇದು ನಿರ್ವಹಣೆ ಸರಿಯಾಗಿ ಆಯ್ತಾ ಇಲ್ಲ. ಎಲ್ಲ ಹಳ್ಳಿಗಳು ಈಗ ನಾವು ಈಗ ಎಲ್ಲ ಊರುಗಳಲ್ಲೂ ಶುರು ಮಾಡ್ತೀವಿ, ಅದು ಸರಿಯಾಗಿ ಏನಾಗಿದೆ ಅಂದರೆ ಸರ್, ಅಧಿಕಾರಿಗಳು PDOಗಳ ಮೇಲೆ ನೀರಾವರಿ ಅಧಿಕಾರಿಗಳು ಇವ್ರ ಮೇಲೆ ಇವರು ಸುಬ್ಬು ಬೆಳ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಸುಳ್ಳು ಮಾಹಿತಿಗಳನ್ನ ಕೊಡ್ತಾರೆ ಅಧಿಕಾರಿಗಳು. ಅದೊಂದು ಹೇಳ್ದಂಗೆ ಅದನ್ನು ಮೊನ್ನೆ ಮೀಟಿಂಗಲ್ಲಿ ಅದನ್ನು ಏನು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದ್ವಿ. ಈಗ ಎಕ್ಸಾಕ್ಟ್ಲಿ ಅದೇನೇ ನಾವೇನು ಹೇಳಿದ್ವಿ, ಪಂಚಾಯತಿ ಓನರ್ ಹೇಳೋದು PDO. ಸೊ ಪಂಚಾಯತಿ ಓನರು ನಿಮ್ಮ ಜವಾಬ್ದಾರಿ ತಗೋಬೇಕು. ಮಿಕ್ಕಿದ್ದವರೆಲ್ಲ ನಾವೆಲ್ಲ ಸರ್ವಿಸ್ ಮಾಡ್ತೀವಿ. KEB ಸಮಸ್ಯೆ ಇದ್ದ ನಾವು ಬಂದು ಸರ್ವಿಸ್ ಮಾಡ್ತೀವಿ. ನೀರು ಸಮಸ್ಯೆ ಇದ್ದ ನಾವು ಬಂದು ಸರ್ವಿಸ್, ಬೇರೆ ಡಿಪಾರ್ಟ್ಮೆಂಟ್ ಇದೆ. ಸೊ ಆ ಥರ ಅವ್ರಿಗೆ ಹೇಳಿದ್ವಿ. ಯಾಕೆಂದರೆ ಅವ್ರು ಬಂದು ಮಾಡಿಲ್ಲ, ಇದು ಒಂದೇ ಅಲ್ಲ, ಎಲ್ಲ ಕಡೆನೂ ಅಷ್ಟೇ ಅವ್ರು ಮಾಡಬೇಕು. ಯಾರು ಓನರ್ಶಿಪ್ ತಗೊಳ್ಳೋಕ್ಕೆ ರೆಡಿ ಆಗಿಲ್ಲ. PDO ಸರ್ ಹ್ಯಾಂಡ್ ಓವರೇ ತಗೋತಾರೆ. ಏನಾದ್ರು ಒಂದಿಷ್ಟು ಚರ್ಚೆ ನಡೆದಿದೆ ಸರ್ ಸರ್ಕಾರದ ಲೆವೆಲಲ್ಲಿ? ನಡೀತು. ICC ಮೀಟಿಂಗ್ ಆಯಿತು. ಅದು ನೀರು ಏನು ಎಷ್ಟು ಡ್ಯಾಮಲ್ಲಿ ಎಷ್ಟಿದೆ ಹೇಮಾವತಿಯಿಂದ ಅದ್ರದ್ದು ಚರ್ಚೆ ಮಾಡಿದ್ದೀವಿ. ಕಳೆದ ಸೋಮವಾರ ಹೇಮಾವತಿ ಮೀಟಿಂಗ್ ಆಯಿತು. ಅದು ಶುಕ್ರವಾರದಿಂದ ಒಂದು ವಾರದಿಂದ ICC ಮೀಟಿಂಗ್ ಆಯಿತು. ಇವಾಗ ತನಕ ಯಾವ ಸೂಚನೆ, ಈಗ ನಾಳೆ ನಾಳಿದ್ದು ಮಳೆ ಆಗುತ್ತೆ. ಇವತ್ತು ಸಾಯಂಕಾಲದಿಂದನೇ ಪ್ರಾರಂಭ ಆಗ್ಬೋದು. ಅದು 2 ದಿನ ಬಿಟ್ಟು ಪುನಃ ಅದಾದಮೇಲೆ 5 ದಿನ ಮಳೆ ಆಗಂತ ಸೂಚನೆ ಇದೆ. ಸೊ ಈ ಥರ ಈಗ ಮಳೆ ಕೂಡ ಇದೆ. ಬಟ್ ಇವಾಗಿನ ಮಾಹಿತಿ ಪ್ರಕಾರ ಎಲ್ಲರೂ ರೆಡಿಯಾಗಿರೋದಂತ ಜುಲೈ ಎಂಡ್ ಆಗಸ್ಟ್ ಫಸ್ಟ್ ವೀಕ್ ತನಕ ಏನು ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ವರ್ಸ್ಟ್ ಕೇಸ್ ಮಳೆ ಬರಲಿಲ್ಲ ಅಂದರೆ ಅದನ್ನು ಪ್ಲ್ಯಾನಿಂಗ್ ಮಾಡ್ಕೊಳ್ತೀವಿ. ನಾವೆಲ್ಲ ಮಾತುಕತೆ ಮಾಡ್ಕೊಂಡಿದ್ದೀವಿ. ನೀವು ಹೇಳ್ದಂಗೆ ಅದು ಆ ಥರ ಸಮಸ್ಯೆ ಆಗಲ್ಲ. ಕಾವೇರಿ ಇಶ್ಯೂದು ಬರೋಕ್ಕೆ ಈಗ 92 ಅಡಿಗಿಂತ ಜಾಸ್ತಿ ಇತ್ತು. ಅದು ಈಗ 12ನೇ ತಾರೀಕಿಂದ ಒಂದು ಕಟ್ ನೀರು ಬಿಡುಗಡೆ ಮಾಡಬೇಕಂತ ಡಿಸ್ಕಷನ್ ಮಾಡಿ ಅದನ್ನು ಫೈನಲೈಸ್ ಮಾಡಿ. ಸೊ ಅದು ಬಿಟ್ಟರೂ ನಮಗೆ ಸಾಕಷ್ಟು ನೀರಿರುತ್ತೆ. ಜುಲೈ ಎಂಡ್ ಆಗಸ್ಟ್ ಸೆಕೆಂಡ್ ವೀಕ್ ತನಕ ಮ್ಯಾನೇಜ್ ಮಾಡಬೇಕು. ಸರ್, ವಿಶ್ವೇಶ್ವರಯ್ಯ ಕಾವಲೆ ಅರ್ಧಂಬರ್ಧ ಕೆಲಸ ಆಗಿರೋದು ಕಾಮಗಾರಿ ಯಾವಾಗ? ಕಾಮಗಾರಿ ಶುರು ಮಾಡ್ತೀವಿ. ಅದನ್ನು ಏನಂದರೆ ನೀರು ಕಮ್ಮಿ ಆಗಬೇಕಿತ್ತು. ಅದಾದಮೇಲೆ ನಿಮಗೆ ಗೊತ್ತಿರೋದು ಹೋದ ವರ್ಷ ಆಯಿತು. ಅದಾದಮೇಲೆ ಈಗ ನೀರಲ್ಲಿ ಕಮ್ಮಿ ಇದೆ, ಅದೆಲ್ಲ ಮಾಡೋಕ್ಕೆ ಸಾಧ್ಯ. ಅಡಿಷ್ನಲಿ ಡಿಸ್ಟ್ರಿಬ್ಯೂಟ್ರೀಸ್ಗಳೆಲ್ಲ ನಾವು ಅಪ್ಗ್ರೇಡ್ ಮಾಡಬೇಕು. ಈಗ ಕೊನೆ ಭಾಗಕ್ಕೆ ನೀರು ಹೋಯ್ತಾ ಇಲ್ಲ. ಸೊ ಅದಕ್ಕೆಲ್ಲನೂ ಈಗ ಕಾಮಗಾರಿಗಳನ್ನ ಅದನ್ನು ಸೇರಿದಂಗೆ ಹೇಮಾವತಿ ಮತ್ತು BC 2 ಕಡೆದು ಕೆಲಸ ಶುರು. ಆರೋಳ್ಳಿ ಹತ್ರ ಬ್ರಿಡ್ಜ್ದು ಒಂದು ಸ್ವಲ್ಪ ಸಮಸ್ಯೆ. ಅದು ಆರೋಳ್ಳಿದು ಅದು ಇಂಟರ್ಸೆಕ್ಷನ್ನೇ ಸರಿ ಮಾಡಿಲ್ಲ. ಎಷ್ಟೊಂದು ನಾವೇ ಎಷ್ಟೊಂದು ಸತಿ ಗುದ್ದಾಗ ಹೋಗಿದ್ವಿ. ಸೊ ಅದನ್ನು ಸರಿಪಡಿಸೋಕ್ಕೆ KEB ಅವರಿಂದ
ರೆಡಿ ಮಾಡಿಸ್ತೀವಿ. ಏನಾದರೂ ಬೇರೆ ಮಾಡಿಸ್ಬೇಕು, ಇಲ್ಲ ಬ್ರಿಡ್ಜ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಈಗ ಇಷ್ಟಾಗಲ ಜಾಗ ಐತೆ, ಬ್ರಿಡ್ಜ್ ಮಾತ್ರ ಇಷ್ಟ ಇದೆ. ಸೊ ಸೈಂಟಿಫಿಕ್ ಅನ್ಸೈಂಟಿಫಿಕ್ ಆಗಿ ಅದನ್ನು ಮಾಡಿ. ಬನ್ಘಟ್ಟ ಸೇತುವೆ ಎಲ್ಲಿ ತನಕ ಬಂತು? ಸೊ ಮನ್ಘಟ್ಟ ಸೇತುವೆ ಇವಾಗಲೂ ಬಂದು ಯಾರೋ ಒಬ್ಬರು ಕೇಳೋದು ಹಿಂಗೆ ಗೊತ್ತಿದೆ, ಅದು ಈಗಿರೋ ಸೇತುವೆನೇ ಓಪನ್ ಮಾಡ್ತಾರೆ. ಸೊ ಅಲ್ಲೇನು ಅದು ಇಲ್ಲ ತಾತ್ಕಾಲಿಕ ಅಲ್ಲ, ಅದು ಟೆಸ್ಟಿಂಗ್ ಎಲ್ಲ ಪಾಸ್ ಆಗಿದೆ. ಸೊ ಅದು ನಮ್ಮ ಕಣ್ಣಿಗೆ ಹಿಂಗೆ ಸ್ಯಾಗ್ ಆಗೈತೆ ಅಂತ ಕಾಣಿಸ್ತದೆ, ಅದು ಎಕ್ಸ್ಪೆಕ್ಟೆಡ್. ಅಲ್ಲೇನು ಬರ್ತಾ ಇದೆ ಅಂದರೆ ಗುತ್ತಿಗೆದಾರರು ಮತ್ತು ಇವ್ರ ನಡುವೆ ಅದೇ ಸರ್ ಅದು ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅಂತ ವರದಿ ಕೊಡ್ತಿದ್ರಂತ ಮಾಹಿತಿ ಇಲ್ಲ, ಅದನ್ನು ನಾನು ತರಿಸ್ಕೊಂಡ್ವಿ. ಮತ್ತು ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವರೆಲ್ಲ ಬಂದು ಚೆಕ್ ಮಾಡಿ ಇದ್ರ ಮೇಲೆ ಟ್ರಾಫಿಕ್ ಹೋಗ್ಬೋದು, ಇದರಲ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ. ಡಿಸೈನ್ ಆಸ್ ಪಾರ್ಟ್ ಆಫ್ ದ ಡಿಸೈನ್ ಸ್ಯಾಗ್ ಆಗಿದೆ, ಅದು ಗೊತ್ತಿತ್ತು. ಮಧ್ಯ ಪಿಲ್ಲರ್ ಇರೋಂಥ ಡಿಸೈನ್ ಮಾಡಬೇಕಿತ್ತು, ಬಟ್ ಇರೋದನ್ನು ಏನೂ ಸಮಸ್ಯೆ ಇಲ್ಲ ಅಂತ ಸರ್ಟಿಫೈ ಮಾಡಿದ್ದಾರೆ. ನಾವು 2-3-4-5 ಬಾರಿ ಮೀಟಿಂಗ್ ಮಾಡಿ ಗ್ಯಾರಂಟಿನ ಅಂತ ಕೇಳ್ಕೊಂಡಿದ್ದೀವಿ. ಆಮೇಲೆ ಮೊದಲೇ ಅಪಘಾತ ಆಗಿ ಅದನ್ನು ಓಪನ್ ಮಾಡಿಸ್ತೀವಿ, ರಸ್ತೆ ಅದು ಸರಿ ಮಾಡಬೇಕು. ಆದಷ್ಟು ಬೇಗ ಓಪನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಲಾಸ್ಟ್ ಟೈಮ್ ಸೆಷನಲ್ಲೂ ಅದನ್ನೇ ಸರಿ ಸರ್ ಈಗ ಅದನ್ನು Thank you. ಸ್ಪರ್ಶಿ ವರ್ಣ